ಕೂತು ಕೆಟ್ಟವರುಂಟು, ತಿರುಗಿ ಕೆಟ್ಟವರಿಲ್ಲ. ಅರೆ ಇದ್ದಕ್ಕಿದ್ದಂಗೆ ವಿಡಿಯೋ ಶುರು ಮಾಡ್ತಾ ಇದ್ದಂಗೆ ಈ ಮಾತು ಯಾಕೆ ಕೇಳ್ತಾ ಇದ್ದಾನೆ ಇವನು ಅಂತ ಅನ್ಕೋತಾ ಇದ್ದೀರಾ ಅಲ್ವಾ? ಯಾಕೆ ಅಂತ ಹೇಳ್ತೀನಿ ಬನ್ನಿ. 3 ವರ್ಷಗಳ ಹಿಂದೆ ಚಾಮರಾಜನಗರದಿಂದ ಚಾರ್ಮುಡಿ ಘಾಟ್ಗೋ, ಮುಳ್ಳಯ್ಯನಗಿರಿಗೋ, ಸಕಲೇಶಪುರಕ್ಕೋ ವರ್ಷಕ್ಕೊಂದು ಸಲ ಒಂದು ಮಳೆ ಸೀಸನಲ್ಲಿ ಹೋಗಿ ನೋಡ್ಕೊಂಡು ಬಂದರೆ ಸಾಕು. ಆ ವರ್ಷ ಪೂರ್ತಿ ಅದೇ ನೆನಪುಗಳನ್ನ ಮೆಲುಕು ಹಾಕೊಂಡು ಖುಷಿ ಪಡ್ತಾ ಇದ್ದ ಹುಡುಗ ನಾನು. ಇನ್ನೂ ಎಷ್ಟೋ ಜನಗಳಿಗೆ ಇವತ್ತಿಗೂ ಕೂಡ ಈ ಜಾಗಗಳನ್ನ ನೋಡಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. 3-4 ವರ್ಷಗಳಿಂದ ನಾನು ಕೂಡ ಸಕಲೇಶಪುರ, ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿಗಳನ್ನೆಲ್ಲ ನನ್ನ ಲೈಫಲ್ಲಿ ನಾನು ನಿಜವಾಗ್ಲೂ ನೋಡ್ತೀನಾ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬೆಂಗಳೂರಿಂದ ಚೀನಾ ದೇಶದವರೆಗೂ ಬಂದು ಈಗ ಚೈನಾದಲ್ಲಿ ಹಿಚೈಕಿಂಗು, ಕ್ಯಾಂಪಿಂಗು ಅಂತೆಲ್ಲ ಮಾಡ್ಕೊಂಡು ನನ್ನ ಜೀವನದ ಅಮೂಲ್ಯವಾದಂಥ ಕ್ಷಣಗಳನ್ನು ನನ್ನ ನಿರ್ಧಾರಗಳಂತೆ ಬೇಕಾಗಿರೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಕಾಲ ಕಳೀತಾ ಇದ್ದೀನಿ. ಇಷ್ಟಕ್ಕೆಲ್ಲ ಧೈರ್ಯ ಸಿಕ್ಕಿದ್ದು ನೀವುಗಳಿಂದ, ಅಂದರೆ ನನ್ನ KKF ಇಂದ. ನಾನು ನನ್ನ ಈ ಜರ್ನಿನ ಶುರು ಮಾಡಿ ಇವತ್ತಿಗೆ 12 ದಿನ ಆಯಿತು. ಈ 12 ದಿನದಲ್ಲಿ ಒಂದಷ್ಟು ಜಾಗಗಳನ್ನ ಸುತ್ತಾಡಿಕೊಂಡು ಬೈಕು, ಕಾರು, ಮೆಟ್ರೋ, ಟ್ರ್ಯಾಮು, ಬಸ್ಸು, ಟ್ಯಾಕ್ಸಿ, ಬುಲೆಟ್ ಟ್ರೈನು, ಲಾರಿ, ಫೆರ್ರಿ, ಮತ್ತೆ ನಾನು ಬಂದಿದ್ದ ಫ್ಲೈಟ್ನೂ ಕೂಡ ಸೇರಿಸ್ತು ಅಂತಂದರೆ ವಿಶ್ವದಲ್ಲಿ ಯಾವ್ಯಾವ ರೀತಿಯ ಸಾರಿಗೆ ವ್ಯವಸ್ಥೆ ಇದೆಯೋ ಅದನ್ನೆಲ್ಲನೂ ಕೂಡ ಬಳಸ್ದಂಗಾಯ್ತು. ಅಲ್ಲದೆ ಈ ಹಿಚೈಕಿಂಗ್ ಜರ್ನಿನ ನಾನು ಶುರು ಮಾಡಿದ್ದೆ ಚೀನಾದ ಜನ ಭಾರತದವನು ಎಲ್ಪ್ ಕೇಳಿದ್ರೆ ಹೇಗೆ ಮಾಡ್ತಾರಾ ಇಲ್ವಾ, ಅಥವಾ ಇಲ್ಲಿನ ಜನಕ್ಕೆ ನಮ್ಮ ಭಾರತದವ್ರ ಮೇಲೆ ಏನಾದರೂ ಕೆಟ್ಟ ಅಭಿಪ್ರಾಯ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೇನೆ. ಈಗ ಈ ಸೀರೀಸ್ನ ಇಲ್ಲಿವರೆಗೂ ನೋಡಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಚೈನಾದ ಜನಸಾಮಾನ್ಯರಿಗೆ ಭಾರತದವ್ರ ಮೇಲೆ ಪ್ರೀತಿ ಮತ್ತು ಗೌರವ ಎರಡೂ ಕೂಡ ಇದೆ ಅಂತ. ಹೌದು, ಚೀನಾ ಮತ್ತು ಭಾರತದ ನಡುವಿನ ಗಡಿ ಗದ್ದಲ ಈಗಲೂ ಕೂಡ ಇದೆ. ನೆರೆ ದೇಶಗಳು ಅಂತಂದ ಮೇಲೆ ಗಡಿ ಗಲಾಟೆ ಇದ್ದೇ ಇರುತ್ತೆ. ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದಂಥ 2 ಅಣ್ಣ ತಮ್ಮದಿರು ಕೂಡ ಸ್ವಲ್ಪ ಜಾಗ ಒತ್ತುವರಿ ಮಾಡಿದ್ರೇನೆ ಜಗಳ ಆಡಬೇಕಾದ್ರೆ ಇನ್ನ 2 ದೇಶಗಳು ತಮ್ಮ ಗಡಿಗಾಗಿ ಜಗಳ ಮಾಡೋದು ನಿಜನೇ ಸರಿ ಅಲ್ವಾ? ಆದರೆ ಅದಕ್ಕಾಗಿ 2 ದೇಶಗಳ ನಡುವಿನ ಜನಸಾಮಾನ್ಯರನ್ನೆಲ್ಲ ವ್ಯಾಘ್ರರಂತೆ 2 ದೇಶಗಳು ಬಿಂಬಿಸೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇದರಿಂದ ನಿಮ್ಗೇನು ಅರ್ಥ ಆಗುತ್ತೆ ಹೇಳಿ? ಇಷ್ಟೂ ದಿನ ಚೀನಾದ ಜನರನ್ನು ಕೀಚಕರು, ಕಟುಕರು ಅಂತೆಲ್ಲ ಟೈಟಲ್ ಹಾಕಿ ಬಿಂಬಿಸ್ತಾ ಇದ್ದಂಥ ಮಾಧ್ಯಮಗಳೆಲ್ಲವೂ ಕೂಡ ಶುದ್ಧ ಸುಳ್ಳನ್ನೇ ನಮಗೆ ಹೇಳಿದೆ ಅಂತ. ನನ್ನ ವೀಸಾ ಇನ್ನೂ 20 ದಿನ ಬಾಕಿ ಇದೆ. ಆದರೆ ಏನು ಮಾಡೋದು, ಈ ನನ್ನ ಅನುಭವನ ಆದಷ್ಟು ಬೇಗ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಅದಕ್ಕಾಗಿ ನಾನು ಈ ವಿಡಿಯೋಗಳನ್ನು ಎಡಿಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಹಿಂದಿರುಗಿ ವಾಪಸ್ ಊರಿಗೆ ಬೇಗನೆ ಬರ್ತಾ ಇದ್ದೀನಿ. ಮತ್ತೊಂದು ಸಲ ಈ ಚೀನಾ ದೇಶಕ್ಕೆ ಬಂದು ಮತ್ತೆ ಹಳ್ಳಿ ಕಡೆಗಿನ ಪ್ರಯಾಣವನ್ನು ಮಾಡಿ ನಿಮಗೆ ಹಳ್ಳಿಯ ಸಂಪೂರ್ಣ ವಿವರಗಳನ್ನ ಕೊಡೋಂಥ ಪ್ರಯತ್ನನ ಖಂಡಿತ ಮಾಡೇ ಮಾಡ್ತೀನಿ. ಹಾಗೆ ಈ ಪ್ರಯಾಣದಲ್ಲಿ ನಾನು ಕಲ್ತಿದ್ದು ಒಂದೇ ಒಂದು ಪಾಠ, ಅದು ಮಾನವೀಯತೆಯೇ ದೇವರು. ಆದಷ್ಟು ಮಾನವೀಯ ಮೌಲ್ಯಗಳನ್ನು ಕೂಡಿಸ್ಕೊಂಡು ಜೊತೆಲಿರೋರ್ನೆಲ್ಲ ಪ್ರೀತಿಸ್ಕೊಂಡು ವಿಶ್ವ ಮಾನವರಾಗುವ ಅಂತ ಹೇಳ್ತಾ ನನ್ನ ಜರ್ನಿ ಮತ್ತಿಲ್ಲಿಂದ ಶುರುವಾಗುತ್ತೆ. ಬೆಳಗ್ಗೆ ಆಲ್ರೆಡಿ 9:30 ಆಗಿದೆ. ಒಳ್ಳೆ ನಿದ್ದೆ ಮಾಡಿದ್ದೀನಿ ರಾತ್ರಿ. ಒಳ್ಳೆ ಜಾಗ ಸಿಕ್ತು ಆ್ಯಂಡ್ ಮಳೆ ಬಂತು, ಗಾಳಿ ಬಂತು, ಎಲ್ಲದಕ್ಕೂ ಕೂಡ ಈ ಒಂದು ಜಾಗ ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಈ ಒಂದು ಜಾಗದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜರ್ನಿ ಇವತ್ತು ಶುರು ಆಗೋದು ಈ ಜಿಯಾನ್ ಅನ್ನೋ ಊರಿಂದ. ಅಂತಂದರೆ ನಾವು ಊರು ಒಳಗಡೆ ಇಲ್ಲ, ಎಕ್ಸಿಟಲ್ಲಿದ್ದೀವಿ, ಹೈವೇನಲ್ಲಿದ್ದೀವಿ. ಇಂಡಿಯಾ ಎಲ್ಲ ಮುಗಿಸ್ಕೊಂಡ್ಬಂದು ಇದೇ ಟೋಲ್ ಹತ್ರನೇ ಮ್ಯಾಪಲ್ಲಿ ಹಿಂಗೆ ಸರ್ಚ್ ಮಾಡಿ ನೋಡಿದೆ ಆಯಿತಾ. ಸೊ ಒಂದಷ್ಟು ಹಳ್ಳಿಗಳು ಸಿಕ್ತು. ಹಂಗೆ ಹಿಂಗೆ ಒಂದು ರೌಂಡ್ ಹೋಗಿ ನೋಡೋಣ, ಮತ್ತು ಅವರು ಈ ತೋಟಗಾರಿಕೆ ಅದೆಲ್ಲ ಹೆಂಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ ನನಗೆ ಬಂದಿದೆ. ಬಟ್ ಆದರೆ ಇಲ್ಲಿ ಹೋಗ್ಬೋದಾ ಏನು ಅದೇ ಗೊತ್ತಿಲ್ಲ. ಆ ಜಾಗ ಎಲ್ಲ ಟ್ರಕ್ಕಿಗೆ ನಿಲ್ಸ್ಕೊಳ್ಳೋಕ್ಕೆ, ಆದರೆ ಇದು ಸಪ್ರೇಟಾಗಿ ಕಾರ್ಗಳು ನಿಲ್ಸ್ಕೊಳ್ಳೋಕ್ಕೆ. ಟೈಮ್ ಎಕ್ಸಾಕ್ಟಾಗಿ ಇವಾಗ 11 ಗಂಟೆ ಆಗಿದೆ.不知道咋来的嘛，那我问一下。但我是个旅行者，也是个社交媒体影响者，所以我需要向我的朋友们展示。好呢，就是说我完全可以理解你不愿意坐私家车，不愿意坐火车。I can completely understand that you don't want to take a private car or train or other means transportation. However, in China, there are the only means of transportation we have. If you want to walk, the road is very long, and you want to enjoy the scenery along the way, we can understand that. But if you don't take these means of transportation, the road is very long and long. What's more, the drivers of these trucks are all concerned about safety. Can you understand this?
ಇವಾಗ ಪ್ಲ್ಯಾನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಸೊ ಈಗ ಇವ್ರೇನು ಬಂದರೂ ಅವ್ರು ಹೇಳಿರೋ ಪ್ರಕಾರ ಈಗ ಇಲ್ಲಿ ರೂಲ್ಸ್ಗಳು ಚೇಂಜ್ ಆಗಿದೆ, ಕಂಡೀಷನ್ ಕರೆಕ್ಟ್ ಆಗಿಲ್ಲ, ನಿಮಗೆ ಒಂದಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಆ್ಯಂಡ್ ನಡ್ಕೊಂಡು ಹೋಗೋದನ್ನು ಇಲ್ಲಿ ಅಲೋ ಮಾಡೋದೇ ಇಲ್ಲ. ಆ್ಯಂಡ್ ನೀವೇನಾದರೂ ನಡ್ಕೊಂಡು ಹೋಯ್ತು ಅಂತಂದರೆ ಟ್ರಕ್ ಡ್ರೈವರ್ಸು ನಿಮ್ಮ ಸೇಫ್ಟಿ ನೋಡಬೇಕು. ಯಾರು ಸೆನ್ಸಿಟಿವ್ ಏರಿಯಾ ಆಗಿರೋದ್ರಿಂದ ಅಲ್ಲಿಗೆ ಎಂಟ್ರಿ ತೊಗೋಬೇಕು ಫಾರಿನರ್ಸು. ಅದು ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅಂತಂದರೆ ಸ್ವಂತ ಹೋಗ್ತಾರೆ ಅಂತಂದರೆ ಅವ್ರಿಗೆ ಸ್ಪೆಷಲ್ ಪರ್ಮಿಷನ್ ತೊಗೋಬೇಕಂತೆ. ಅದಕ್ಕೆ ಕಾಶ್ಗಾರ್ ಬಿಫೋರ್ ಎಂಟ್ರಿ ಹಾಕಿಂತ ಮುಂಚೆನೇ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೆ. ನಾನು ಯೋಚನೆ ಮಾಡಿದೆ, ಈಗಿರೋ ಸಿಚುವೇಷನ್ನಲ್ಲಿ ನಾನು ಗೀಷನ್ಗೆಲ್ಲ ಹೋಗಿ ಪರ್ಮಿಷನ್ ತೊಗೊಳ್ಳೋ ಅಷ್ಟಕ್ಕೆಲ್ಲ ಇರಬೇಕಾಗಿತ್ತು. ಚೈನಾದಲ್ಲಿ ಈ ಚೆಕಿಂಗ್ ಮಾಡಬೇಕಾಗಿತ್ತು. ಈ ಚೆಕಿಂಗ್ ಜರ್ನಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿದ್ದೀನಿ. ಅಂದರೆ ಹಡಗು ಯೂಸ್ ಮಾಡಿದ್ದೀನಿ, ಫ್ಲೈಟ್ ಯೂಸ್ ಮಾಡಿದ್ದೀನಿ, ಮತ್ತು ಬಸ್ಸು, ಕಾರು, ಸೈಕಲ್ಲು ಕೂಡ ಯೂಸ್ ಮಾಡಾಯಿತು. ಅಂದರೆ ಬೈಕು ಕೂಡ ಯೂಸ್ ಮಾಡಾಯಿತು. ಸೊ ಈಗೇನು ನನ್ನ ಮೋಟೋ ಇದ್ದಿದ್ದು ಇಲ್ಲಿ ಜನರ ಒಂದು ಕಲ್ಚರ್ ಹೆಂಗಿದೆ ಮತ್ತು ನಮ್ಮ ಜೊತೆ ಇವ್ರು ಹೆಂಗೆ ಮಿಂಗಲ್ ಆಗ್ತಾರೆ ಅಂತ. ನಮ್ಮ ಮೀಡಿಯಾಗಳಲ್ಲಿ ಹೆಂಗೆ ತೋರಿಸ್ತಾರೆ ಅಂತಂದರೆ ಚೈನಾ ಅಂದಿದ ತಕ್ಷಣ ಓಕೆ ಚೈನಾ ದೇಶನ ಹೇಳಲಿ, ಅಲ್ಲ ಚೈನಾ ಜನರನ್ನೇ ಕೆಟ್ಟದಾಗಿ ಬಿಂಬಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ವ. ಈಗ ಈ ಜರ್ನಿನಲ್ಲಿ ನೀವು ನೋಡಿದ್ರಿ, ಈಗ ಇವನ್ ಬಂದಂಥ ಈ ಸೆಕ್ಯೂರಿಟಿ ವ್ಯಾನು ಕೂಡ ಪೊಲೈಟ್ ವೇನಲ್ಲಿ ನನಗೆ ನಿನಗೆ ಹಿಂಗೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳೋಂಥ ರೀತಿ ಇದೆ ಗೊತ್ತಾ, ಅದು ನನಗೆ ಇಷ್ಟ ಆಯಿತು. ಸೊ ಇಲ್ಲಿ ಜನ ತುಂಬಾ ಸಾಫ್ಟ್ ಕೈಂಡೆಡ್ ಇದ್ದಾರೆ, ತುಂಬ ಒಳ್ಳೆ ಜನ ಇದ್ದಾರೆ. ನನಗಂತೂ ಇಲ್ಲಿ ಜನರ ಪ್ರೀತಿಗೆ ನಾನು ಸೋತು ಮಣಿದು ಹೋದೆ. ಈಗ ನೆನ್ನೆ ನೋಡಿದ್ದೀರಾ, ಒಂದು ಲಾರಿ ಅವರು ನನಗೆ ಹೆಚ್ಚು ಕಡಿಮೆ 700ರಿಂದ 800 ಕಿಲೋಮೀಟ್ರು ಟ್ರಕ್ಕಲ್ಲಿ ನನಗೆ ಲಿಫ್ಟನ್ನು ಕೊಡ್ತಾರೆ ಅಂತಂದರೆ ಅದು ತಮಾಷೆ ವಿಚಾರನಲ್ಲ ಇತ್ತು. ಸೊ ದಟ್ ಈಗ ನಾನೇನು ಯೋಚನೆ ಮಾಡಿದ್ದೀನಿ ಅಂತಂದರೆ, ಹೆಂಗಿದ್ರೂ ಈ ಚೆಕಿಂಗ್ ಜರ್ನಿನ ಒಂದಷ್ಟು ಮಾಡಿದ್ದೀನಿ. ಆ್ಯಂಡ್ ಕಿಲೋಮೀಟ್ರ್ ಅಷ್ಟೇ ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಮೇ ಬಿ ಒಂದು 1000-1500 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಈಗ ನಾನು ಟುವರ್ಡ್ಸ್ ಸೌತ್ ತಗೋತಾ ಇದ್ದೀನಿ, ಅಂದರೆ ಚೆಂಗಡಿಗೆ ಹೋಗ್ತಾ ಇದ್ದೀನಿ. ಸೊ ಹೊಡೋಣ ಬನ್ನಿ ಹೋಗೋಣ. ಎಸ್ ನೋಡಿ, ಇವಾಗ ಇವರು ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾ ಇದ್ದಾರೆ. ಆ್ಯಂಡ್ ಇದೇ ಟೈಮ್ಗೆ ನೋಡಿ ಇಲ್ಲೊಂದು ಜೆಟ್ ಹೋಗ್ತಾ ಇದೆ, ಚೈನಾದ ಜೆಟ್ಟು. ಸೊ ಏನಪ್ಪ ವಿಚಾರ ಅಂತಂದರೆ, ಸೊ ನೋಡಿ ವಿಲೇಜ್ ಸೈಡ್ಗೆ ಹೋಗೋಕ್ಕೆ ಈ ಥರದ್ದು ಸ್ಟೋಲ್ ಸ್ಟೇಷನ್ಗಳಿಂದ ಒಂದು ಸಪ್ರೇಟ್ ರೂಟ್ ಇದೆ. ಆ ರೂಟಲ್ಲಿ ನನ್ನನ್ನು ಇವರು ಕರ್ಕೊಂಡು ಹೋಗ್ತಾರೆ. ಹಾಂ ಪಾಪ ಅವ್ರದ್ದೇನೋ ಮಾತ್ರೆ, ಟ್ಯಾಬ್ಲೆಟ್ಸ್. ಓಕೆ ಓಕೆ ನೋಡಿ, ನಾನು ಆಗಲೇ ಬಂದಿದ್ದೆ ಈ ಜಾಗಕ್ಕೆ, ಬಟ್ ಇಲ್ಲಿ ಅಲೋ ಇದೆಯಾ, ಪರ್ಮಿಷನ್ ಇದೆಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿರಲಿಲ್ಲ. ಯಾಕೆಂದರೆ ಅವ್ರು ನೋಡಿ ಪಾಸ್ವರ್ಡ್ ಒತ್ತಬೇಕು, ಅವ್ರು ಪಾಸ್ವರ್ಡ್ ಒತ್ತಿದ್ರೆ ಮಾತ್ರ ಬಿಡ್ತಾರೆ ಸ್ಟ್ರೈಟ್. ಥ್ಯಾಂಕ್ ಯು ಸೋ ಮಚ್. ಹಂಗೋ ಹಿಂಗೋ ವಿಲೇಜ್ ಸೈಡ್ ಬಂದ್ವಿ. ಜೋಳ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಇಲ್ಲಿ ಅಂತ. ಸೇಮ್ ನಮ್ಮದ್ರಲ್ಲಿ ಹೆಂಗಿದೆಯೋ ಅದೇ ಥರ ಬೆಜ್ಜಲ್ ಭೂಮಿ, ಕಳೆ ಇವೆಲ್ಲ ಕಾಣ್ಸೋಕ್ಕೆ ಸಿಗುತ್ತೆ. ಮೇ ಬಿ ಆ ರೋಡಿಗೆ ತಗೊಂಡೋಗಿ ಬಿಡ್ತಾರೆ. ಅಲ್ಲಿಂದ ನಾನು ಹೆಂಗೆ ಹೋಗಬೇಕು ಅನ್ನೋದನ್ನು ಇವ್ರನ್ನ ಕೇಳ್ತು ಅಂತಂದರೆ ನನ್ನನ್ನು ಮುಂದಕ್ಕೆ ಬಿಡ್ತಾರೆ. ನೋಡೋಣ ಹೆಂಗಾಗುತ್ತೆ ಅಂತ. ಒಂದಷ್ಟು ಹೊತ್ತು ನಡ್ಕೊಂಡು ಹೋಗೋಣ, ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಈ ಜರ್ನಿನೇ ಹೀಗೆ. ಈ ಚೆಕಿಂಗ್ ಅಂತಂದರೆ ಇದೇನೆ. ನಿಮ್ಗೆ ಯಾವುದೋ ಎಲ್ಲ ಪ್ಲ್ಯಾನ್ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ಬೈಕಲ್ಲ ಕಾರಲ್ಲಿ ಬಂದರೆ ನಮ್ಮ ಪ್ಲ್ಯಾನ್ ಹೆಂಗಿರುತ್ತೋ ಹಂಗೆ ರೋಡ್ ಮೇಲೆ ಹೋಗ್ತೀವಲ್ಲ, ಆ ಥರ ಇಲ್ಲಿ ಹೋಗೋಕ್ಕಾಗಲ್ಲ. ನೋಡಿ ಇಲ್ಲಿ ಓಪನ್ ಇದೆ, ಓಕೆನಾ. ದಿಸ್ ಈಸ್ ಚೈನಾ ವಿಲೇಜ್. ದಿಸ್ ಸೈಡ್ ಆರ್ ದಿಸ್ ಸೈಡ್, ದಿಸ್ ಆರ್ ದಿಸ್. ಎಲ್ಲಿಗೆ ಬೇಕಾದರೂ ಹೋಗ್ಬೋದು. 两边的风景你可以随便的去欣赏，好美好美的。Okay, you can enjoy the beautiful scenery from the roadsides at will. Shasha, thank you. Bye bye. Bye bye. Bye bye. Thank you. ನೋಡ್ರಿ ಜನ ಪಾಪ ಎಷ್ಟು ಕೈಂಡ್ ಆಗಿರ್ತಾರೆ ಅಂತಂದರೆ ನೀವು ಕೇಳೋದೇ ಬೇಡ, ಅಷ್ಟೊಂದು ಕೈಂಡ್ನೆಸ್ಸು. ನೋಡಿ ಇದೆಲ್ಲ ಚೈನಾದ ಹಳ್ಳಿ ಮನೆಗಳು ಕಾಣಿಸ್ತಾ ಇದೆಯಾ, ವಿತ್ ರೂಟ್ ಮ್ಯಾಪ್ ಹಾಕಿ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಂತಂದರೆ ಮನೆನೆಲ್ಲ ಎಲ್ಲ ಫುಲ್ಲು ಗಿಡ, ರೋಸು, ಹೂವಿನ ಗಿಡಗಳು ಪ್ರತಿಯೊಂದು ಹಾಕ್ಕೊಂಡು. ಬಟ್ ಜನನೇ ಇರಲ್ಲ ನೋಡಿ, ಸೈಲೆಂಟಾಗಿರುತ್ತಪ್ಪ. ಆದರೆ ಹಣ್ಣುಗಳು ನೋಡಿ, ಇಲ್ಲೇನೋ ಹಣ್ಣಿದೆ ನೋಡಿ, ಅದೇನು ತಿನ್ಬೋದಾ ಏನೋ ನನಗೂ ಗೊತ್ತಿಲ್ಲ. ಬಟ್ ಪರ್ಮಿಷನ್ ಇಲ್ಲದೆ ತಗೊಳ್ಳೋದು ತಪ್ಪು. ಯಾಕೆ ಅಂತಂದರೆ ನಾವು ಆ ಥರ ಪರ್ಮಿಷನ್ ಇಲ್ಲದೆ ಏನಾದರೂ ಅನಾಗರಿಕರಾಗಿ ವರ್ತನೆ ಮಾಡ್ತು ಅಂತಂದರೆ ಅವ್ರಿಗೇನು ಅನಿಸುತ್ತೆ ಹೇಳಿ. ನಿಹಾವ್ ಶೀಟಿಗೆ ನೋಡಿ ಫುಲ್ಲು ಸೋಲಾರೇ ಇಟ್ಬಿಟ್ಟವ್ರೆ. ನಿಹಾವ್. 你要去哪里？ Yeah. 去这里啊。啊。
ನಾರ್ತ್ ರೈಲ್ವೆ ಸ್ಟೇಷನ್. ಓಕೆ, ಇದು ನಮ್ಮ ಚೈನಾದಲ್ಲಿರ್ತಕ್ಕಂಥ ಹಳ್ಳಿ ಮನೆಗಳ ಮುಂದೆ ಇವರು ಬೆಳ್ಕೊಂಡಿರೋಂಥದ್ದು. ಪಾರ್ಕ್ಗೆ ಅಂತ ನೋಡಿ ಒಳ್ಳೊಳ್ಳೆ ಗಿಡಗಳನ್ನ ಹಾಕಿದ್ದಾರೆ. ಆ್ಯಂಡು ಸೌದೆಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಸೌದೆ ಇನ್ನೂ ಬಳಸ್ತಾರೆ ಇವರು ಅಡುಗೆ ತಿಂಡಿಗೆ ಅದಕ್ಕೆಲ್ಲನೂ ಅನಿಸುತ್ತೆ. ಆ್ಯಂಡ್ ಎಲ್ಲ ಕಡೆ ನೋಡ್ರಿ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಪ್ರತಿಯೊಂದು ಹಳ್ಳಿಗೂ ಏನು ಬೇಸಿಕ್ ಫೆಸಿಲಿಟೀಸ್ಗಳನ್ನ ಮಾಡಬೇಕು ಅದನ್ನೆಲ್ಲನೂ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಣ, ಇವರು ಕೊಟ್ಟಿದ್ದೀನಿ, ಸೊ ಹೆಂಗೆ ಹೇಳ್ತಾರೆ ಅಂತ. ಹಾಂ, 这儿， 远得很，你走错了。 ಕ್ಯಾನ್ ಐ ಗೆಟ್ ಎನಿ ಬಸ್ಸಸ್ ಫ್ರಮ್ ದೇರ್? 你从这儿一直走，往前面走到那个白路那儿，那儿有个公交车，有个920。你等我一下啊，好吧？ ಪ್ಲೀಸ್ ವೆಯ್ಟ್ ಫಾರ್ ಮಿ. ಓಕೆ, ಸೊ ವೆಯ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಂತ ಹೇಳೋರೆ. ನೋಡೋಣ ಎಲ್ಲಿಗೆ ಕರ್ಕೋಗ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಅವ್ರ ಜೊತೆನೇ ಹೋಗಿ ಅವ್ರ ಮನೆಯೂ ನೋಡ್ಬಿಡೋಣ, ಈ ಹಳ್ಳಿ ಮನೆ ಹೇಗಿದೆ ಅಂತ. ಓ, ನೋಡಿದ್ರೆ ಇಲ್ಲಿ ಏನು ಸಖತ್ತಾಗಿದೆ ನೋಡಿ. ಹಳ್ಳಿ ಮನೆಗೂ CCTV ಕ್ಯಾಮ್ರಾಗಳು ಇಟ್ಕೊಂಡಿರ್ತಾರೆ. ಆ್ಯಂಡ್ ಅವ್ರ ಮನೆ ನೋಡ್ರಿ ಏನು ಚೆನ್ನಾಗಿದೆ ಅಂತ. ವಾವ್, ನೋಡ್ರಿ ಚೈನಾದ ಮನೆ ಏನು ಚೆನ್ನಾಗಿದೆ ಅಂತ. ಎಸ್, ಸಖತ್ತಾಗಿದೆ ನೋಡಿ. ಅವ್ರು ಬರಲಿ, ವೆಯ್ಟ್ ಮಾಡ್ತೀನಿ. ಆ್ಯಂಡ್ ನೋಡೋಣ, ಒಳಗಡೆ ಹೋಗ್ತಾ ಇದ್ದಾರೆ. ನೀ ಹಾವ್ ನಮ್ಮ ಲೈಫ್ ಸ್ಟೈಲ್ ಹೆಂಗಿದೆಯೋ ಅದೇ ಥರನೇ ಇದೆ. ಏನು ಅಂಥ ಡಿಫ್ರೆನ್ಸ್ ಎಲ್ಲ ಏನೂ ಇಲ್ಲ ಪಾಪ. ನೋಡ್ತಾ ಇದ್ದೀರಲ್ಲ, ಈ ಥರ ಹಳ್ಳಿ ಮನೆ ಇದೆ. ಮೇ ಬಿ ಏನು ಹೆಲ್ಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವರು ನನಗೆ. ಓ ಪಾಪ, ಇವ್ರು ಕಾರಲ್ಲೇ ಡ್ರಾಪ್ ಕೊಡಂಗವ್ರೆ ಗುರು. ಹೌದು. ಓ ಏನು ರೀ ಇದು ಕತೆ? ಟೊಯೋಟೋ ಕಾರು ವೆಯ್ಟ್ ಮಾಡು, ನಾನು ನಿನಗೆ ಡ್ರಾಪ್ ಕೊಡ್ತೀನಿ ಅಂತ ತಗೊಂಬತ್ತಾ ಇರೋದವರು. ಜನ ಯಾಕ್ರಿ ಇಷ್ಟು ಒಳ್ಳೆಯವರಾಗಿದ್ದಾರೆ ಇಲ್ಲಿ. ಶೇಷೆ ನಾನೇನು ಅವ್ರಿಗೇನು ದುಡ್ಡು ಕೊಟ್ಟಿದ್ದೀನ? ಏನು ಇಲ್ಲ. ನಾನೇನು ಅವ್ರ ರಾಜ್ಯದವನ, ಅವ್ರ ಮನೆಯವನ, ಅವ್ರ ರಿಲೇಟಿವ? ನೋಡಿ, ನಾನು ಇದ್ದಿದ್ದು ಇಲ್ಲಿ ಆ ಸರ್ವಿಸ್ ಸ್ಟೇಷನಲ್ಲಿ ನೆನ್ನೆ ಮಲಗಿದ್ದಿದ್ದು. ಅಲ್ಲಿಂದ ಇವಾಗ ಇವ್ರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಇಲ್ಲಿ ನೋಡಿ ವ್ಯವಸಾಯದ ತೋಟಗಳು ಹೆಂಗಿದೆ ಅಂತ. ಎಲ್ಲ ಜೋಳ ಬೆಳೆದಿದ್ದಾರೆ. ಈ ತೋಟ ನೋಡಿ. ಆಮೇಲೆ ಯಾವುದೋ ಪಂಪ್ ಸೆಟ್ ನೀರಾವರಿ ಥರ ಇಲ್ಲ, ಎಲ್ಲವೂ ನ್ಯಾಚುರಲ್ಲಾಗೇ ಇದೆ. ನೋಡ್ರಿ, ದಿಸ್ ಈಸ್ ಕಾಲ್ಡ್ ರಿಯಲ್ ಚೈನಾ. ಹೆಲ್ಪ್ಫುಲ್ ಮನುಷ್ಯರು. ನೋಡಿದ್ರ ಹಳ್ಳಿಗಳು ಹೆಂಗಿದೆ ಅಂತ. ಹಳ್ಳಿಗಳಾದ್ರೂ ನೋಡ್ರಿ ಎಷ್ಟು ನೀಟಾಗಿದೆ, ಕ್ಲೀನಾಗಿ. ಯಪ್ಪ, ಸೇಮ್ ನಮ್ಮೂರಿನ ರೋಡ್ಗಳು ತೋಟಗಳು ಹೆಂಗಿದೆಯೋ ಹಂಗೇ ಇದೆ. ಏನು ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಬಟ್ ಏನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ. ಇಂಥ ಕಂಟ್ರಿನ ಹೋಗಿ ನಾವು ಸುಮ್ಮನೆ ಮೀಡಿಯಾದಲ್ಲಿ ಕೂತ್ಕೊಂಡು ಪಾತಕರು ಕೀತಕರು ಇವರು ಅಂತಂದ್ಬಿಟ್ಟು ಹೇಳ್ತಾ ಇದ್ವಿ. ಈಗ ನಾವು ಅರ್ಥ ಮಾಡ್ಕೋಬೇಕು, ಮೀಡಿಯಾದಲ್ಲಿ ಬರೋದೆಲ್ಲ ಬೋಗಸ್ ಅಂತ. ಬರೀ ಸುಳ್ಳು ಹೇಳ್ತಾರೆ ಅಷ್ಟೇ ಮೀಡಿಯಾದಲ್ಲಿ. ಯಾವುದು ಸತ್ಯ ಅಲ್ಲ. ನಾವು ಅದನ್ನು ಯಾವುದೂ ನಂಬಾರ್ದು. ಇಲ್ಲಿ ನೋಡ್ರಿ ಹೆಂಗಿದೆ, ಎಷ್ಟು ನೀಟಾಗಿದೆ ನೋಡ್ರಿ. ಯಾವುದೋ ತೋಟಕ್ಕೆ ಹೋಗೋಂಥ ರೋಡೂ ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಕಡೆಗೆ ಬಂದರೆ ಮಳೆ ಚೆನ್ನಾಗಾಗತ್ತೆ. ಇಲ್ಲಿಗೆ ಮಣ್ಣು ನೋಡಿ ಎಷ್ಟು ಫಲವತ್ತಾಗಿದೆ. ನಮ್ಮೂರಿನ ಮೈಸೂರು ಆ ಭಾಗದಲ್ಲಿ ಮಣ್ಣು ಎಷ್ಟು ಫಲವತ್ತಾಗಿ ಸಿಗುತ್ತೋ ಅದೇ ಥರನೇ ಐತೆ ನೋಡಿ. ಅವ್ರಿಗೇನು ಗೊತ್ತಾ ಪಾಪ, ಅವ್ರ ಕಣ್ಣು ಮುಂದ್ಗಡೆ ಯಾರೂ ಕಷ್ಟಪಡಬಾರ್ದು. ಈ ಥರ ಸಣ್ಣ ಪುಟ್ಟ ಹೆಲ್ಪು ಇಂಥದಕ್ಕೆಲ್ಲ ಬಂತು ಅಂತಂದರೆ ಇವ್ರು ಎತ್ತದ ಕೈ ನೋಡಿ. ಹಳ್ಳಿಯಿಂದ ಮತ್ತು ಇನ್ನೊಂದು ಸ್ಟೇಟ್ ಹೈವೇ ಕನೆಕ್ಟ್ ಆಗಿ, ಬಟ್ ಎಷ್ಟು ಕಿಲೋಮೀಟ್ರಿಗೆ ಡ್ರಾಪ್ ಮಾಡ್ತಾರೋ ನನಗೆ ಅದೇ ಅರ್ಥ ಆಯ್ತಾ ಇಲ್ಲ. ಸೊ ನೋಡಿ, ಶಶೆ ಬಸ್ ಸ್ಟ್ಯಾಂಡ್ ಹತ್ರ ತಗೊಬಂದುಬಿಟ್ಟು ಇಲ್ಲಿ ಬಸ್ ಬರುತ್ತೆ ಹತ್ಕೊಂಡು ಹೋಗು ಅಂತ ಹೇಳಿದ್ರು. ಹೆಚ್ಚು ಕಡಿಮೆ 5 ರಿಂದ 6 ಕಿಲೋಮೀಟ್ರ್ ತಗೊಬಂದು ಬಿಟ್ಟಿದ್ದಾರೆ ಕಣ್ರಿ. ಅಂದರೆ ನಮ್ಮ ಕೆಂಗೇರಿಯಿಂದ ನಾಗರಬಾವಿವರೆಗೂ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ತಗೊಬಂದು ಬಿಟ್ಟಿರೋದು ಇವರು. ಓಹೋ, ಅಲ್ಲಿ ಮೇ ಬಿ ಬಸ್ ನಂಬರ್ ಬರ್ಬೋದು ಯಾವ ಥರ ಜನ ಅಂತ.
这个 ಓಕೆ ರೈಲ್ವೆ ಸ್ಟೇಷನ್ಗೆ 7:35 直接坐这儿啊，中两站。 ಲಾಸ್ಟ್ ಹಾಂ ಹಾಂ ಹೌದಾ? ಶಶೆ ಪಾಪ ನನಗೆ ಕೈ ಮುಗ್ದೋಯ್ತಾರೆ. ಸಿಟಿ ಜನ ನೋಡಿದೆ, ಅವರು ಹೆಲ್ಪ್ಫುಲ್ಲು. ಹಳ್ಳಿ ಜನನ ಕೇಳಿದೆ, ಅವರು ಹೆಲ್ಪ್ಫುಲ್ಲು. ಅವ್ರಿಗೇನಿದೆ ನಮಗಿಷ್ಟೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಹಾಂ ನೋಡಿ ಪಾಪ ಅಣ್ಣ ಹೋಯ್ತಾ ಇದ್ದಾರೆ. ಬಾಯ್ ಶಶೆ ಪಾಪ ನಾನು ಮತ್ತೆ ಅಳಬಾರ್ದು ಅಂತ ಅನ್ಕೊಂತೀನಿ, ಬಟ್ ಅಳೋ ಥರ ಮಾಡಿಸ್ತಾರೆ ಇವರು ಜನ. ನೋಡಿ ಇಲ್ಲಿದೆ ಈ ಬಸ್ ಸ್ಟ್ಯಾಂಡಲ್ಲೂ ಕ್ಯಾಮ್ರಾ ಇದೆ ಆಯಿತಾ. ನೋಡಿ ಇಲ್ಲಿ CCTV ಕ್ಯಾಮ್ರಾ ಜೊತೆಗೆ ಬಟನ್ ಇದೆ, ಕಾಲ್ ಬಟನ್, ಎಮರ್ಜೆನ್ಸಿ ಕಾಲ್ ಬಟನ್. ಮೇ ಬಿ ಅದನ್ನು ಒತ್ತಿದ್ರೆ ಮಾತ್ರ ಬಂದು ಸ್ಟಾಪ್ ಮಾಡ್ತಾರೆ, ಏನೋ ಗೊತ್ತಿಲ್ಲ. ಈ ಬಸ್ಗೆ ಹತ್ತಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಇಲ್ಲಿ ಮುಂದ್ಗಡೆ ಬರ್ತೀನಿ ಆಯಿತಾ. ಇಲ್ಲಿ ಮುಂದ್ಗಡೆಗೆ ಬಂದರೆ ನಿಮ್ಗೆ ಇನ್ನೊಂದು ವಿಲೇಜ್ ಪಾರ್ಟ್ ಸಿಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀವು ಜನನೂ ನೋಡ್ಬೋದು. ಇವನ್ ನೋಡಿ ಬೈಕ್ ರೈಡರ್ಸು, ಹುಡುಗಿ ಬೈಕ್ ರೈಡರ್ಸ್ಗಳು ಜಾಸ್ತಿ ಇಲ್ಲಿ ಸ್ಕೂಟಿಲೇ ಓಡಿಸ್ತಾರೆ. ಬಟ್ ಸುಮ್ಮನೆ ಹಿಂಗೊಂದು ರೌಂಡ್ ಹೋಗಿ ಬರ್ತೀನಿ, ನಿಮ್ಗೊಂದು ಅವಾಗ ಐಡಿಯಾ ಸಿಗುತ್ತೆ. ನೋಡಿ ಇಲ್ಲಿ ಹಳ್ಳಿಗೂ ಕೂಡ ಸಿಗ್ನಲ್ಸು ಆ್ಯಂಡ್ ಜೊತೆಗೆ ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಆ ಥರ ಬಸ್ ಇವಾಗ ನಮಗೂ ಬರಬೇಕು. ಆ ಬಸ್ ಬರೋವರೆಗೂ ನಾನೊಂದು ರೌಂಡು ಈ ಕಡೆ ತಿರುಗಾಡ್ಕೊಂಬರ್ತೀನಿ. ಎಲ್ಲಿ ನೋಡಿದ್ರು ಮೆಕ್ಕೆಜೋಳಗಳು ಜಾಸ್ತಿ ಬೆಳೆದಿದ್ದಾರಪ್ಪ. ಎಲ್ಲ ಕಡೆಯೂ ಸೋಲಾರ್ ಪ್ಯಾನಲ್ಸ್ಗಳು, ಬೀದಿ ಲೈಟಿಗೆ, ಮನೆಗೆ, ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಸೋಲಾರನ್ನ ಬಳಸ್ಕೊತಾರೆ. ನೋಡಿ ಹಳ್ಳಿ ಮನೆ, ಅಜ್ಜಿ ನಿಂತಿದೆಯಲ್ಲ, ಈಗ ನಾವು ನೋಡಿದ್ವಲ್ಲ ಆ ಥರದ ಹಳ್ಳಿ ಮನೆ ಇದು. ಅಂದರೆ ಅವ್ರಿಗೆ ಏನೇನು ಬೇಕೋ ಅವೆಲ್ಲನೂ ಕೂಡ ಅವ್ರ ಮನೆ ಸುತ್ತಮುತ್ತನೇ ಬೆಳೆಸ್ಕೋತಾರೆ. ನಾನು ನೋಡ್ದಂಗೆ ಮನೆಗಳು ತುಂಬ ವಿಶಾಲವಾಗಿದೆ, ಜಾಗ ಜಾಸ್ತಿ ಇರೋದ್ರಿಂದ ಮನೆಯಿಂದ ಆ ಕಡೆ ಈ ಕಡೆನೂ ಒಂದಷ್ಟು ಕೈ ತೋಟ ಮಾಡ್ಕೊಳ್ಳೋಕ್ಕೆ ನಾರ್ಮಲಾಗಿ ಒಂದು 3 ಕುಂಟೆ 4 ಕುಂಟೆ ಜಾಗನ ಬಿಟ್ಕೊಂಡು ಮನೆ ಕಟ್ಕೊಂಡಿರ್ತಾರೆ. ಜೋಳ, ಈರುಳ್ಳಿ, ಏನೇನು ಬೇಕೋ ಅವೆಲ್ಲ ಬೆಳೆದಿದ್ದಾರೆ. ಇದು ಹಳೆ ಮನೆ ಅಂತ ಕಾಣಿಸುತ್ತೆ ನೋಡಿ, ಹಂಚಿನ ಮನೆ ಇದೆಯಲ್ಲ, ಮಂಗಳೂರು ಹಂಚಿನ ಮನೆ, ಹಳೆ ಮನೆ. ಈಗಾಗಿರೋವೆಲ್ಲ ಹೊಸ ಮನೆಗಳು ಆಗಿದೆ. ನಿಹಾ ಜನನೂ ಅಷ್ಟೆ ಫುಲ್ಲೆಲ್ಲ ಫ್ರೆಂಡ್ಲಿ. ಅವೆಲ್ಲ ಇಲ್ಲ, ಹಳ್ಳಿನೇ ಆದ್ರೂ ಸೈಲೆಂಟಾಗಿ ಕಾಮಾಗಿರ್ತವೆ. ಅದೇ ಅಪ್ಪ, ಮೇ ಬಿ ಅವ್ರವ್ರ ಕೆಲಸ ಮಾಡ್ಕೊಂಡು ಬ್ಯುಸಿಲಿರ್ತಾರೆ. ಇವ್ರು ಯಾರು ಮೇ ಬಿ ಜಾಸ್ತಿ ಹ್ಯಾಂಗ್ಔಟು ಅವೆಲ್ಲ ಮಾಡಲ್ಲ ಅನ್ಕೋತೀನಿ. ನೋಡಿ ಇವೆಲ್ಲ ಹಳ್ಳಿಗಳಲ್ಲೆಲ್ಲ ಬಂತು ಅಂತಂದರೆ ಹಿಂಗೇ ಇದೆ. ಏನು ನಾವು ಚೈನಾ ಅಂದಿದ ತಕ್ಷಣ ಆಲ್ ಓವರ್ ದ ಕಂಟ್ರಿ ಫುಲ್ ಕ್ಲೀನಾಗಿ ನೀಟಾಗಿ ಆ ಥರ ಏನಿಲ್ಲ. ಹಳ್ಳಿ ಥರನೇ ಇದೆ, ಸಿಟಿ ಥರ ಇದೆ. ಬಟ್ ಒಪ್ಕೋಬೇಕಾದ ವಿಚಾರ ಏನು ಅಂತಂದರೆ ಸಿಟಿಗಳು ಸಿಕ್ಕಾಬಟ್ಟೆ ಅಂದರೆ ಡೆವಲಪ್ ಆಗಿರೋದಂತೂ ಸತ್ಯ. ಜನನ ಮಾತಾಡ್ಸೋಣ ಅಂತಂದರೆ ಜನನೇ ಯಾರೂ ಇಲ್ವಲ್ಲ. ಸೊ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ. ಯಾರೂ ಹೆಂಡತಿ ಅಂದಿದ ತಕ್ಷಣ ಮನೇಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಚಿಕ್ಕದಾಗಿ ಇದ್ಬಿಡೋಣ ಆ ಥರ ಎಲ್ಲ ಇಲ್ಲ. ಗಂಡ ಏನು ಕೆಲಸ ಮಾಡ್ತಾನೋ ಆ ಕೆಲಸ ನಾನು ಪಾಲಾಗ್ತೀನಿ ಅಂತ. ಅದು ವ್ಯವಸಾಯದ ಕೆಲಸ ಆಗಲಿ, ಟ್ರಕ್ಸ್ ಕೆಲಸ ಆಗಲಿ. ಟ್ರಕ್ಕಲ್ಲೆಲ್ಲ ನಾನು ನೋಡಿದ್ನಲ್ಲ, ಎಷ್ಟು ಟ್ರಕ್ಕಲ್ಲಿ ಗಂಡ ಹೆಂಡ್ತಿ ಇಬ್ಬರೂ, ಹೆಂಡ್ತಿ ಜೊತೆಲೇ ಕೂತ್ಕೊಂಡು ಗಂಡಂಗೆ ಅಡುಗೆ ಮಾಡಿಕೊಟ್ಟು ಅವ್ನು ರೆಸ್ಟ್ ತಗೋಬೇಕಾದ್ರೆ ಲಾರಿನೆಲ್ಲ ಸುತ್ತಮುತ್ತ ನೋಡ್ಕೊಳ್ಳೋದು, ಈ ಥರ ಕೆಲಸನೂ ಮಾಡ್ತಾಯಿದ್ದಾರೆ. ಏನು ಬ್ಯೂಟಿಫುಲ್ ರೀ ಇದು. ಸೊ ಹಳ್ಳಿಗೂ ನೋಡಿ ಅಣ್ಣ ಇದು ಹೊಡ್ಕೊಂಡು ಹೋಯ್ತಾ ಐತೆ. ಸೊ ಈ ಕಡೆ ಏನಿದೆ ನೋಡೋಣವಾ. ಮೇ ಬಿ ಇದು ಹಳ್ಳಿನೇ. ಏನು ಚೆನ್ನಾಗಿ ಸ್ಟೈಲ್ ಮಾಡ್ತಾರೆ ನೋಡಿ. ಇದು ಯಾವುದೋ ಹಳ್ಳಿ ಎಂಟ್ರೆನ್ಸು. ಆ ಎಂಟ್ರೆನ್ಸ್ಗೆ ಕಮಾನ್ ಗೇಟು, ಆ ಕಡೆ ಈ ಕಡೆ ಫುಟ್ಪಾತು, ರೋಡ್ ಸೈಡು ಮರಗಳು, ಏನು ಬ್ಯೂಟಿಫುಲ್ ಆಗಿದೆ ಇದು. ಅಂಡ್ ನೋಡಿ ಇದು ಹಳ್ಳಿ ಬಸ್ ಸ್ಟ್ಯಾಂಡ್ ಅಲ್ವಾ. ಬಸ್ ಸ್ಟ್ಯಾಂಡ್ ಆದ್ರೂ ನೋಡಿ ಇಲ್ಲಿ ಸಪ್ರೇಟಾಗಿ ಕಸದ ಬುಟ್ಟಿಗಳು ಎಲ್ಲ ಕೂಡ ವರ್ಕಿಂಗಲ್ಲಿರೋವು. ಅಂತಂದರೆ ನೀವು ಯಾವ ವೇಸ್ಟ್ನ ಎಲ್ಲಿಗೆ ಹಾಕಬೇಕು ಅಂತ ಸಪ್ರೇಟಾಗಿ ಬರೆದು ಅದನ್ನು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡ್ತಾರೆ. ಹಳ್ಳಿ ತಾನೇ ಬಿಡು, ನಮ್ಮಲ್ಲಿ ಹೋಟ್ಲುಗಳಲ್ಲಿ ಈ ಟೀದು ಲೋಟ ಮತ್ತು ಇದರದ್ದೆಲ್ಲ ಮಾಡಿರೋದು ಹಂಗಂಗೆ ಎಸಿತಾರಲ್ಲ, ಆ ಥರ ಇಲ್ಲಿ ಎಸೆಯಂಗಿಲ್ಲ. ಸ್ಟಾರ್ಟ್ ಮಾಡಿ ನೋಡ್ರಿ ಹಳ್ಳಿ ಬಸ್ಸು ಹೆಂಗಿದೆ ಅಂತ. ಶಶೆ ಈ ಬಸ್ನ ಹತ್ಕೊಂಡ ಮೇಲೆ ನಾನು ಹೋಗ್ಬೇಕಾಗಿರೋ ರೈಲ್ವೆ ಸ್ಟೇಷನ್ ಬಂದು ಜಿಯಾನ್ ನಾರ್ತ್ ರೈಲ್ವೆ ಸ್ಟೇಷನ್ ಅಂತ ಕೇಳಿದೆ. ಅವರು ನನಗೆ ನಾನು ಎಲ್ಲಿ ಇಳ್ಕೊಬೇಕು ಕಂಪ್ಲೀಟ್ ಹೆಲ್ಪ್ನ ಇದೇ ಕಂಡಕ್ಟರ್ ಮಾಡ್ತಾರೆ. ಅವರು ನನಗೆ ವಿಚಾಟ್ ಮುಖಾಂತರ 8 ಯುವಾನ್ ಕಳಿಸು ಅಂತ ಕೇಳ್ತಾರೆ. ನಾನು ಅವಾಗ ಅಂದ್ಕೊಂಡೆ 8 ಯುವಾನ್ ಅಂತಂದರೆ 64 ರೂಪಾಯಿಗೆ ನನ್ನನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ಬೋದು, 4-5 ಕಿಲೋಮೀಟ್ರ್ ನಿಲ್ಲಿಸಿ ಅಲ್ಲಿಂದ ನಾನು ಏನಾದರೂ ನಡ್ಕೊಂಡು ಹೋಗಂಗೆ ಮಾಡ್ಬಿಡ್ತಾರೇನೋ ಅಂತ ಅಂದ್ಕೊಂಡೆ. ಆದರೆ ಶಾಕಿಂಗ್ ವಿಚಾರ ಏನು ಗೊತ್ತಾ,
8 ಯುವಾನ್ಗೆ ಅಂದರೆ ನಮ್ಮ ಭಾರತದ 64 ರೂಪಾಯಿಗೆ ನನ್ನನ್ನು ಇವರು ಪಬ್ಲಿಕ್ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ದು ಹೆಚ್ಚು ಕಡಿಮೆ 46 ಕಿಲೋಮೀಟರ್. ನಿಜ ನನಗೆ ಎಷ್ಟು ಶಾಕ್ ಆಯಿತು ಅಂತಂದರೆ ಚೀನಾದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಇಷ್ಟೊಂದು ಸಸ್ತಾ ಸಿಗ್ತಾ ಇದೆಯಾ ಅಂತ ನಿಜವಾಗ್ಲೂ ಖುಷಿ ಆಯಿತು. ಒಳ್ಳೆ ಬ್ರೆಡ್ ಸಿಗ್ತಾ ಇದೆ. ಹಾಕೊಂಡು ಹೋಗ್ಬಿಡೋಣ. ಸೈಕಲ್ಗಳು ಪಾರ್ಕಿಂಗ್ ಮಾಡಿರೋ ರೀತಿ ನೋಡಿ ಎಷ್ಟು. ಜಿಯಾನ್ ನಾರ್ತ್ ರೈಲ್ವೆ ಸ್ಟೇಷನ್ ಚೀನಾ ದೇಶದ ಅತ್ಯಂತ ದೊಡ್ಡ ಹೈಸ್ಪೀಡ್ ರೈಲು ನಿಲ್ದಾಣಗಳಲ್ಲಿ ಇದೊಂದು. ಇದು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರಯಾಣಿಕರಿಗೆ ಅತ್ಯಂತ ಅನುಕೂಲವಾಗಿದೆ. ಫಾರಿನರ್ಸ್ ಏನಾದರೂ ಬಂತು ಅಂತಂದ್ರೆ ಪಾಸ್ಪೋರ್ಟ್ ಬಳಸಿ ಸುಲಭವಾಗಿ ಟಿಕೆಟ್ ನ ಖರೀದಿ ಮಾಡಬಹುದಾಗಿರುತ್ತೆ. ಜಿಯಾನ್ ನಾರ್ತ್ ರೈಲ್ವೆ ಸ್ಟೇಷನ್ ಪಶ್ಚಿಮ ಚೀನಾದ ಅತಿ ದೊಡ್ಡ ಹೈ ಸ್ಪೀಡ್ ರೈಲ್ ಜಂಕ್ಷನ್ ಆಗಿದೆ. 2008ರಲ್ಲಿ ನಿರ್ಮಾಣ ಪ್ರಾರಂಭವಾಗಿ 2011ರಲ್ಲಿ ಅಧಿಕೃತವಾಗಿ ಇದನ್ನ ಪ್ರಾರಂಭ ಮಾಡಿದ್ರು. ಇವತ್ತಿಗೂ ಕೂಡ ಬೀಜಿಂಗ್ ಟು ಗಾಂಗ್ಜಾ, ಶಾಂಘೈ ಟು ಶಿಯಾನ್, ಚೆಂಗ್ಡು ಟು ಶಿಯಾನ್ ಸೇರಿದಂತೆ ಹಲವು ಹೈ ಸ್ಪೀಡ್ ರೈಲು ಮಾರ್ಗಗಳ ಕೇಂದ್ರವಾಗಿದೆ. ದಿನಕ್ಕೆ ಸಾವಿರಾರು ರೈಲುಗಳು ಇಲ್ಲಿ ಬಂದು ನಿಲ್ಲುತ್ತೆ. ಮತ್ತೆ ಪ್ರಯಾಣಿಕರ ಸಂಖ್ಯೆ ಬಹಳ ದೊಡ್ಡದು. ವಿಶಾಲವಾದ ವೇಟಿಂಗ್ ಹಾಲ್ಗಳು, ಎಸ್ಕಲೇಟರ್ಗಳು, ಲಿಫ್ಟ್ಗಳು, ಟಿಕೆಟ್ ಕೌಂಟರ್ ಹಾಗೂ ಸ್ವಯಂಚಾಲಿತ ಟಿಕೆಟ್ ವೆಂಡಿಂಗ್ ಮಿಷಿನ್ಗಳು, ಆಹಾರ ಮಳಿಗೆಗಳು, ಶಾಪಿಂಗ್ ಅಂಗಡಿಗಳು, ಕಾಫಿ ಶಾಪ್ಗಳು, ಲಗೇಜ್ ಡೆಪಾಸಿಟ್ ಸೌಲಭ್ಯ. ಇಲ್ಲಿ ದಿನಪೂರ್ತಿ ನಮ್ಮ ಲಗೇಜ್ನ ಇಟ್ಬಿಡ್ಬೋದು. ಪವರ್ ಬ್ಯಾಂಕ್ ಬೇಕು ಅಂತಂದ್ರೆ ಪೇಯ್ಡ್ ಸರ್ವಿಸ್ ಪವರ್ ಬ್ಯಾಂಕ್ ಕೌಂಟರ್ಗಳು ಕೂಡ ಸಿಗುತ್ತೆ. ಇಂಗ್ಲಿಷಲ್ಲಿ ಸೂಚನಾ ಫಲಕಗಳು ಮತ್ತು ಎಲೆಕ್ಟ್ರಾನಿಕ್ ಬೋರ್ಡ್ಗಳು ವಿದೇಶಿಗರಿಗೆ ಉಪಯೋಗ ಆಗಲಿ ಅಂತ ಇಟ್ಟಿದ್ದಾರೆ. ಮೆಟ್ರೋ ಸಂಪರ್ಕ ಎಷ್ಟು ಚೆನ್ನಾಗಿದೆ ಅಂದ್ರೆ ಜಿಯಾನ್ ಮೆಟ್ರೋ ಲೈನ್ 2ನ ತಗೊಂಡ್ರೆ ಸೀದಾ ರೈಲ್ವೆ ಸ್ಟೇಷನ್ ಒಳಗಡೆನೆ ಬಂದು ಇಳಿಬಹುದಾಗಿರುತ್ತೆ. ನನಗೆ ಇಲ್ಲಿ ಸ್ವಲ್ಪ ವಿಸ್ಮಯ ಅನಿಸಿದ್ದೇನು ಅಂತಂದ್ರೆ ಇಲ್ಲಿಗೆ ಬರೋ ಫಾರಿನರ್ಸ್ನ ಚೆಕ್ ಇನ್ ಪ್ರಕ್ರಿಯೆ. ಟಿಕೆಟ್ ಖರೀದಿ ಮಾಡಬೇಕು ಅಂತಂದ್ರೆ 12306 ಅನ್ನೋ ಚೈನಾ ರೈಲ್ವೆ ಅಪ್ಲಿಕೇಶನ್ ಅಥವಾ ವೆಬ್ಸೈಟಲ್ಲಿ ಹೋಗಿ ಸಂಪೂರ್ಣ ಪಾಸ್ಪೋರ್ಟ್ ವಿವರನ ಹಾಕಿ ಬುಕಿಂಗ್ನ ಮಾಡ್ಕೊಬೋದು. ನಮ್ಮ ಪಾಸ್ಪೋರ್ಟನ್ನು ತೋರಿಸಿದ್ರೆ ಸಾಕು, ನಮಗೆ ಅಲ್ಲಿಂದ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಗೇಟ್ ಮೂಲಕ ಎಂಟ್ರಿ ಆಗಬೇಕಾದ್ರೆ ಕೆಲವೊಂದ್ಸಲ ಆಟೋಮೆಟಿಕ್ ಗೇಟ್ಗಳು ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಆವಾಗ ಮ್ಯಾನುವಲ್ ಆಗಿ ಸಿಬ್ಬಂದಿಗಳ ಸಹಾಯದ ಮುಖಾಂತರ ಒಳಗಡೆ ಹೋಗಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ಅಪ್ಲಿಕೇಶನಲ್ಲಿ ಟಿಕೆಟ್ ಜನರೇಟ್ ಆಗಲಿಲ್ಲ ಅಂತಂದರೆ ಡೈರೆಕ್ಟ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ನಮ್ಮ ಪಾಸ್ಪೋರ್ಟ್ನ ತೋರಿಸಿ ಫಿಸಿಕಲ್ ಟಿಕೆಟನ್ನು ಕೂಡ ಪಡ್ಕೊಬೋದಾಗಿರುತ್ತೆ. ರೈಲು ಬರೋಕ್ಕೆ 15ರಿಂದ 20 ನಿಮಿಷಕ್ಕೆ ಮುನ್ನನೇ ಆ ಗೇಟ್ಗಳು ಓಪನ್ ಆಗಕ್ಕೆ ಶುರು ಆಗುತ್ತೆ. ನೀವೇನಾದರೂ ಫ್ಯೂಚರಲ್ಲಿ ಚೀನಾಗೆ ಬಂದು ಈ ಥರ ರೈಲ್ವೆಗಳನ್ನ ಬಳಸ್ತೀವಿ ಅನ್ನೋದಾದರೆ ನಿಮ್ಮ ಟಿಕೆಟ್ನ ನೀವು ಆನ್ಲೈನ್ಲೇ ಪಡ್ಕೊಂಡ್ರೂ ಕೂಡ ನಿಮ್ಮ ರೈಲ್ನ ಸಮಯ ಏನಿದೆಯೋ ಅದಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಇಲ್ಲಿಗೆ ಬಂದರೆ ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಇಲ್ಲಿ ನಡೀತಕ್ಕಂಥ ಚೆಕ್ ಇನ್ ಪ್ರೋಸೆಸ್ಸು ಅಷ್ಟು ಅದ್ಭುತವಾಗಿರುತ್ತೆ. ಅದಕ್ಕೆ ಕೆಲವೊಂದಷ್ಟು ಸಮಯನ ನಾವು ಖಂಡಿತ ಕೊಡಲೇಬೇಕಾಗತ್ತೆ. ಜಿಯಾನಿಂದ ಚೆಂಗ್ಡುಗೆ 781 ಕಿಲೋಮೀಟರ್ ಇದೆ. ಇಲ್ಲಿಗೆ ಹೋಗೋಕ್ಕೆ ಯೂಶಲಿ ಕಾರಲ್ಲಿ ಹೋದ್ರೆ ನೀವು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೂ ಮಿನಿಮಮ್ 9 ಅವರ್ ಬೇಕು. ಈಗ ನಾನು ತಗೊಂಡಿದ್ದೇನಲ್ಲ ಈ ಟ್ರೈನು, ಸೊ ಇದು ಫಾಸ್ಟೆಸ್ಟ್ ಟ್ರೈನ್ ಫ್ರಮ್ ಜಿಯಾನ್ ಟು ಚೆಂಗ್ಡು. ಇದೇ ಥರ ಆಲ್ ಓವರ್ ಚೈನಾದಲ್ಲಿದೆ. ಸೊ ಈ ಟ್ರೈನು ಎಷ್ಟೊತ್ತಿಗೆ ಹೋಗಿ ಸೇರುತ್ತೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾವು ಕಾರಲ್ಲಿ ಹಾಕಿದ್ದೀನಿ ಆಯಿತಾ. ಕಾರಲ್ಲಿ ಹಾಕಿದ್ರೆ 781 ಕಿಲೋಮೀಟ್ರಿಗೆ 9 ಅವರ್ ಅಂದರೆ 8 ಗಂಟೆ 57 ನಿಮಿಷ ಇದೆ. ನೀವು ಟ್ರೈನ್ನ ತಗೊಂಡ್ರೆ ಟ್ರೈನು ನಾರ್ಮಲ್ ಟ್ರೈನ್ ಹೋಗೋಕ್ಕೆ 10 ಅವರ್ 5 ಮಿನಿಟ್ಸ್ ತಗೋತಾ ಇದೆ. ಆದರೆ ಈಗ ನಾನು ಹೋಗ್ತಾ ಇದ್ದೀನಲ್ಲ ಈ ಟ್ರೈನು ಇದು ಬರೀ 4 ಅವರಲ್ಲಿ ಹೊರಟೋಗುತ್ತೆ. ಸೊ ಹೆಂಗಿದೆ ಅಂತಂದರೆ ಅದು ಯಪ್ಪ ನೀವು ಅಜ್ಯೂಮು ಮಾಡ್ಕೊಳಕ್ಕಾಗಲ್ಲ. ಸೊ ದುಡ್ಡು ಎಷ್ಟಪ್ಪ ಆಯಿತು ಅಂತಂದರೆ 263 ಯುವಾನ್ ಅಂದರೆ 3106 ರೂಪಾಯಿ ಆಗಿದೆ. ಸೊ ಇದೇ ಕಾನ್ಸೆಪ್ಟ್ನೇ ಹೇಳ್ತಾ ಇರೋದು. ಮಂಗಳೂರಿಂದ ಬೆಂಗಳೂರಿಗೆ 3 ಅವರಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ಬೋದು ಅಂತ ಹೇಳ್ತಾ ಇದ್ರಲ್ಲ, ಆ ಟ್ರೈನ್ ಕಾನ್ಸೆಪ್ಟ್ ಇದು. ನೋಡೋಣ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಂತ. ನಾನಂತೂ ರೆಡಿ ಇದ್ದೀನಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಫಿಕ್ಸ್ ಆಗಿಲ್ಲ ಅಂದ್ಕೊಂಡು ಕೂತಿದ್ರೆ ಅಲ್ಲೇ ಫಿಕ್ಸ್ ಆಗಬೇಕಾಗೋದು. ಆಲ್ರೆಡಿ ಇಲ್ಲಿದೆ, ಬಟ್ ಅದು ಮರೆಯಲಿತ್ತು, ನನಗೆ ಕಾಣಿಸ್ತಾ ಇರಲಿಲ್ಲ. ಸೊ ಈಗ ನೋಡಿದೆ, ಓಡು ಬಂದೆ ಅದಕ್ಕೆ. ನೋಡಿ ಇಲ್ಲಿದೆ. ಸ್ಕ್ಯಾನ್ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟು ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡಾದ್ಮೇಲೆ ನಮ್ಮನ್ನು ಬಿಡೋದು ಒಳಗಡೆ. ಶಶೆ ಥ್ಯಾಂಕ್ ಯು. ಎಸ್, ಈಗ ಯೋಚನೆ ಮಾಡಿ ಯಾರು ನುಸ್ಲಕ್ಕಾಗತ್ತೆ ಹೇಳಿ ದೇಶಕ್ಕೆ. ಅಲ್ಲಿ ನೋಡಿ ಕಾಣಿಸ್ತಾ ಇದೆ ಬುಲೆಟ್ ಟ್ರೈನ್ದು, ಅಂದರೆ ಫಾಸ್ಟೆಸ್ಟ್ ಟ್ರೈನಿನ ಒಂದು ಟ್ರ್ಯಾಕ್ಗಳು ನಮಗೆ ಕಾಣಿಸೋಕ್ಕೆ ಸಿಗ್ತಾ ಇದೆ. ಓಕೆ, ಬಂದಿದೆ. ಲೇಟ್ ಆಗಿಬಿಡುತ್ತೆ. ಒಂದು ಚೂರು ಮಿಸ್ ಆಗಿದ್ರೆ ಟ್ರೈನ್ ಇಲ್ಲ ಇವಾಗ. ಓಕೆ,
ಸೊ ಈ ಕಡೆಗೆ ಇದು 10ನೇ ಬೋಗಿ ಇದೆ, ನಾನು ಹೋಗ್ಬೇಕಾಗಿರೋದು 2ನೇ ಬೋಗಿ. ಅಯ್ಯೋ ದೇವರೇ, ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕಲ್ಲಪ್ಪ ಈಗ. ನೋಡ್ರಿ ಏನು ಚೆನ್ನಾಗಿದೆ ಅಂತ. ಕೂತ್ಕೊಂಡು ಹೋಗೋ ಬೋಗಿ, 4 ಅವರ್ಸ್ಗೆ ಏನು ತೊಂದರೆ ಇಲ್ಲ, ಬನ್ನಿ ಆರಾಮಾಗಿ. 3ನೇ ಬೋಗಿ, ಸಿಲ್ಕ್ ರೋಡ್ದು ಸಿಂಬಲ್ ಇದು, ಯಾಕೆಂದರೆ ಸಿಲ್ಕ್ ರೋಡ್ ಶುರುವಾಗದೆ ಇಲ್ಲಿಂದ. ಹಾಂ ನೀ ಹಾಂ ಎಸ್ 这边啊，ಶೇ ಶೇ. 往前面走。 ಓಹೋ ಈ ಲಗೇಜ್ ಎಲ್ಲಿ ಇಡೋದು? ಅದೂ ಬುಲೆಟ್ ಟ್ರೈನೇನೆ, ಈಗ ಹೊಡೆಯುತ್ತೆ ನೋಡ್ಕೊಳ್ಳಿ. ಫಸ್ಟ್ ಅದು ಹೋಗುತ್ತಾ ಇಲ್ಲಿ ಇದು ಹೋಗುತ್ತಾ ಗೊತ್ತಿಲ್ಲ. ನೋಡ್ರಿ ಹೊರಡ್ತು ಇವಾಗ ಬುಲೆಟ್ ಟ್ರೈನು. ಹೌದು ನಾನು ನೋಡಿ ಅಲ್ಲಿ 2ನೇ ಬೋಗಿ, ಆ ಥರ ಬೋಗಿನಲ್ಲಿ ಇಲ್ಲಿ ಕೂತಿದ್ದೀನಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನೋಡಿ ಟ್ರ್ಯಾಕ್ಗಳು ನೋಡ್ರಿ ಎಷ್ಟು ಕ್ಲೀನಾಗಿದೆ, ಒಂದು ನಾಯಿ ನರಪಿಳ್ಳೆ ಇಲ್ಲ ಒಳಗಡೆ. ಆಮೇಲೆ ಎಷ್ಟೊಂದು ಟ್ರ್ಯಾಕ್ಸ್ ಇದೆ ನೋಡಿ. ಬರೋ ಸ್ಪೀಡೇ ಗೊತ್ತಾಗಲ್ಲ. 1 ಗಂಟೆಗೆ 250 ಕಿಲೋಮೀಟ್ರ್ ಸ್ಪೀಡಲ್ಲಿ ಬರ್ತಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ 780 ಚಿಲ್ಲರೆ ಕಿಲೋಮೀಟ್ರನ್ನ 4 ಅವರ್ 15 ನಿಮಿಷದಲ್ಲಿ ಬಂದಿದೆ ಅಂತಂದರೆ ಮನಿ ಈಸ್ ಟೈಮ್, ಟೈಮ್ ಈಸ್ ಮನಿ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ಕಸ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾರೆ, ಅದಕ್ಕೆ ಅಷ್ಟು ಕ್ಲೀನಾಗಿ ಇರೋಕ್ಕೆ ಸಾಧ್ಯ ಆಗೋದು. ನೋಡಿ ಪಟ ಪಟ ಅಂತ ತಗೊಂಡ್ರು ಹೋದರು. ಅದು ಒಳಗಡೆ ಸಿಗರೇಟ್ ಹೊಡಿಯೋಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ಬರ್ತಿದ್ದಂಗೆ ಪಟಾರ ಅಂತ ಸಿಗರೇಟ್ ಹೊಡ್ಕೊಂಡೇ ಹೋಗ್ತಾರೆ ಜನ. ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲಿ ಸಿಗರೇಟ್ ಮೇಲೆ. ಇಲ್ಲಿ ನಾವು ತಂದಿರೋಂಥ ಇದರದ್ದು ಸ್ಕ್ಯಾನ್ ಕೋಡ್ನ ತೋರಿಸ್ಬಿಟ್ಟು ಹೋಗಬೇಕು. ಬಟ್ ಫಾರಿನರ್ಸ್ಗೆ ಸಪ್ರೇಟಾಗಿ ಒಬ್ರು ಇರ್ತಾರೆ, ಇಲ್ಲೇ ಒಬ್ರು ಇರ್ತಾರೆ, ಅವ್ರಿಗೆ ತೋರಿಸ್ಬಿಟ್ಟು ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಇದನ್ನು ಶೋ ಮಾಡಬೇಕು. ಆ್ಯಕ್ಚುಲಿ ಇಲ್ಲ, ಬರಲಿಲ್ಲ.走那里。 ಲಾಸ್ಟ್.哎，这里个有个。ಹಾಂ ಶೇಷೆ ಅಲ್ಲಿ ರೆಡ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಹೋಗು, ಅಲ್ಲಿರ್ತಾರೆ ಅವ್ರು ನಿನ್ನನ್ನು. ಇದೊಂಥರ ಸಪ್ರೇಟ್ ಆತಿಥ್ಯ ಅಂತಲೂ ಹೇಳ್ಬೋದು. ಓಕೆ ಶೇಷೆ ಬಾಯ್. ಆ್ಯಕ್ಚುಲಿ ಚೆಂಗ್ಡೂನಲ್ಲಿ ಉಳ್ಕೊಳಕ್ಕೆ ಬಂದೆ, ಒಂದೊಳ್ಳೆ ರೂಮ್ ನೋಡೋಣ ಅಂತ. ನೀವು ಬ್ರೇಕ್ಫಾಸ್ಟ್ ವಿತ್ ಬ್ರೇಕ್ಫಾಸ್ಟ್ The opening time is 6:30 and 48 yuan per person. 200 plus 40. Yeah. I'm sorry? 200 plus 40. ಯಸ್, ತುಂಬ ಚೆನ್ನಾಗಿದೆ ಕಾಣೋ ಅನ್ನೋ ಥರ ಇದೆ. ಸತೀಶ್ ಅಣ್ಣ ನೆನಪಾಯ್ತು ಇವಾಗ. ಆ್ಯಂಡ್ ವ್ಯೂ ನೋಡೋಣ. ಟಟ್ಟಣಾಯ್ ನೋಡ್ರಿ, ಇಲ್ಲಿ ಫುಲ್ ಅಂದರೆ ಫುಲ್ ಚೆಂಗ್ಡೂನ ಇಲ್ಲಿಂದ ನೋಡ್ಬೋದು. ಏನು ಮಜಾ ಇದೆ ನೋಡಿ. ನಾನಂತೂ ಹೆವಿ ಟೈರ್ಡ್ ಆಗಿದ್ದೀನಿ. ಸಾಕು ದೇವರೇ, ಆರಾಮಾಗಿ ಮಲ್ಕೊಂಡ್ರೆ ಸಾಕು ನಂಗೆ ಆಗ್ಬಿಟ್ಟೈತೆ. ಎಸ್, ಬನ್ನಿ ಮಲ್ಗೋಣ.